ಅಡುಗೆ ಮಾಡಿಲ್ಲ. ಇವಾಗ ಕೆಲಸದಿಂದ ಬಂದು ಪಲ್ಯ ಮಾಡ್ತಿದ್ದೀನಿ. ರೊಟ್ಟಿ ಮಾಡೋಕ್ಕೆ ನೀರು ಇಟ್ಟಿದ್ದೀನಿ, ಬಿಸಿ ನೀರು ಜಿಗಿ ಮಾಡ್ಕೊಳಕ್ಕೆ. ಆ ಕಡೆ ಅನ್ನ ಆಗಿದೆ. ಇವಾಗ ಸದ್ಯಕ್ಕೆ ಟೀ ಕುಡ್ದಿದ್ದೀನಿ ನೋಡಿರಿ. ಟೀ ಕುಡಿದು ಮಾಡ್ತಾಯಿದ್ದೀನಿ 3 ಗಂಟೆಯಿಂದ. ಬೆಳಗ್ಗೆ ನೋಡಿರಿ, ಬೆಂಗಳೂರಲ್ಲಿ ಒಂದು ಕ್ಷಣಕ್ಕೂ ಯೋಚನೆ ಮಾಡಬೇಕು. ಏನಕ್ಕೆ ಯೋಚನೆ ಮಾಡಬೇಕು ಅಂದರೆ ಟೈಮಿಂಗ್ಸ್ ಅಂತೂ ವೇಸ್ಟ್ ಮಾಡೋಂಗೇ ಇಲ್ಲ. ಯಾಕಂದರೆ ಕರೆಕ್ಟ್ 9 ಗಂಟೆಗೆ ಅಂದರೆ ಅಲ್ಲಿ 9 ಗಂಟೆಗೆ ನಾವು ಇಡಲೇಬೇಕು. ಇವತ್ತೇನು ಮಾಡಿದ್ದೀನಿ, ರಜೆ ಇದೆ ಅಂತ ಚೆನ್ನಾಗಿ ನಿದ್ದೆ ಹೊಡೆದ್ಬಿಟ್ಟಿದ್ದೀನಿ. ಎಷ್ಟು 8:15 8 ಕಾಲಿಗೆ ಎದ್ದಿದ್ದೀನಿ. 8 ಕಾಲಿಗೆ ಎದ್ದು ಕಸ ಗುಡಿಸ್ಕೊಂಡು ಒರೆಸ್ಕೊಂಡು ಸ್ನಾನ ಮಾಡ್ಕೊಂಡು ರೈಟು ಬೆಳಗ್ಗೆ ತಿಂಡಿನೂ ತಿನ್ನೋಕ್ಕಾಗಿಲ್ಲ, ಏನೂ ಮಾಡೋಕ್ಕಾಗಿಲ್ಲ. ಬರೀ ಟೀ ಮಾಡೋಣ ಅಂದರೆ ಹಾಲು ಕೂಡ ಇರಲಿಲ್ಲ ಬೆಳಗ್ಗೆ. ಸೊ ಇವಾಗ ಬಂದು ಟೀ ಮಾಡ್ಕೊಂಡು ಕುಡಿದು ರೆಡಿ ಮಾಡ್ತಾಯಿದ್ದೀನಿ ನೋಡಿರಿ ಅಡುಗೆ. ಇರುತ್ತೆ ನೋಡಿರಿ ನಮ್ಮ ಜೀವನ. ಬೆಂಗಳೂರು ಜೀವನ ಅಂತಾರೆ. ಬೆಂಗಳೂರು ಜೀವನ ಇದ್ದರಿಗೆ ಗೊತ್ತು. ಯಾಕೆ ಪದೇ ಪದೇ ಇದೆ ಹೇಳ್ತೀನಿ ಅಂದರೆ, ಹೆಂಗೆ ಒಂದೊಂದು ಸರಿ ಊಟ ಮಾಡೋಕ್ಕೆ ಟೈಮ್ ಇರೋಲ್ಲ. ಒಂದೊಂದು ಸಾರಿ ಗೊತ್ತಾ ಅನ್ಬೋದು, ಇರೋದಿಬ್ಬರೇ ಏನು ಅಷ್ಟು ಕೆಲಸ ಇರುತ್ತೆ ಅಂತಾರೆ. ಎಷ್ಟು ಕೆಲಸ ಇರುತ್ತೆ ಅಂತ ಇಂಪಾರ್ಟೆಂಟ್ ಅಲ್ಲ, ಅಲ್ಲಿ ಕೆಲಸ ಮೇಲೆ ಎಷ್ಟು ಕೆಲಸ ಮಾಡಿರ್ತೀವಿ ಅಂತ ನಮ್ಗೆ ಗೊತ್ತಿರುತ್ತೆ. ಸಾಕಾಗಿರುತ್ತೆ. ಒಂದೊಂದು ಸಾರಿ ಸುಮ್ಮನೆ ಮಲ್ಕೊಂಬಿಡೋಣ ಅನ್ನೋಷ್ಟು ಬೇಜಾರಾಗುತ್ತೆ. ಅಷ್ಟು ಕೆಲಸ ಇರುತ್ತೆ ಒಂದೊಂದು ಸಾರಿ. ಒಂದೊಂದು ಸಾರಿ ಅಲ್ಲಿ ಬೈಸ್ಕೋಬೇಕು, ಅನಿಸ್ಕೋಬೇಕು, ಅದೆಲ್ಲ ಇರುತ್ತೆ. ಅದೆಲ್ಲ ಬೈಸ್ಕೊಂಡು ಅನಿಸ್ಕೊಂಡು ಮತ್ತೆ ನಗ್ನಾಗ್ತಾ ವಿಡಿಯೋ ಮಾಡ್ತೀರಿ, ನಗ್ನಾಗ್ತಾ ಇರ್ತೀರಿ. ಅಂದರೆ ಯಾರ ಹತ್ರ ಹೇಳ್ಕೊಳಕ್ಕಾಗಲ್ಲ. ಸೊ ಮಾಡಲೇಬೇಕು. ಒಬ್ಬರ ಕೈಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಂದರೆ ಅವ್ರು ಬೈದಂಗೆ ಬೈಸ್ಕೋಬೇಕು, ಅನಿಸ್ಕೊಳಂಗೆ ಹಂಗಂತ ಯಾವಾಗಲೂ ಬೈಯಲ್ಲ. ಕೆಲವೊಂದು ಟೈಮಿಗೆ ಅವ್ರಿಗೆ ಯಾರಾದರೂ ಜಾಸ್ತಿ ಏನಾದರೂ ಪ್ರೆಜರ್ ಕೊಟ್ಟಿದ್ರೆ ಅದು ನಮ್ಮನ ಮೇಲೆ ಹಾಕ್ತಾರೆ. ಅವ್ರಿಗೆ ಇನ್ನೊಬ್ರು ಇರ್ತಾರೆ. ಸೊ ಒಬ್ರಿಗಿಂತ ಒಬ್ಬರು ಮೇಲೆ ಇರ್ತಾರೆ. ನಮ್ಮನ್ನು ನೋಡ್ಕೊಂಡು ಒಬ್ರು ಇದ್ದರೆ ಅವ್ರನ್ನ ನೋಡ್ಕೊಂಡು ಇನ್ನೊಬ್ರು ಇರ್ತಾರೆ. ಅವ್ರು ನೋಡ್ಕೊಂಡು ಇನ್ನೊಬ್ರು ಇರ್ತಾರೆ. ಈ ಥರ ಅವ್ರು ಬೈದರೆ ಅವ್ರು ನಮ್ಮನ್ನು ಬೈತಾರೆ. ಹಿಂಗೆ ಇರುತ್ತೆ ಟೈಮಿಂಗ್ಸು. ಇದಂದರೆ ಹೀಗೆಲ್ಲ ಇಟ್ಕೊಂಡು ಮಾಡಿಕೊಂಡು ಜೀವನ ಹೋಗ್ತಾ ಇರುತ್ತೆ. ಬೆಂಗಳೂರಲ್ಲಿ ಮಾತ್ರ ಟೈಮಿಂಗ್ಸ್ ಅಂದರೆ ಟೈಮಿಂಗ್ಸ್. ಒಂದೇ ಹೆಜ್ಜೆ ಮುಂದೆ ಅಂದರೆ ಕಾಟ ಮುಂದೆ ಹೋಗೋಂಗಿಲ್ಲ, ಒಂದು ಕಾಟ ಹಿಂದೆ ಬರೋಂಗಿಲ್ಲ. ಕರೆಕ್ಟ್ ಟೈಮಿಂಗ್ಸ್ ಇರಬೇಕು. ಇಲ್ಲಾಂದ್ರೆ ಅಲ್ಲಿ ಟೈಮಿಂಗ್ಸು ಬೇಜಾರ ಏನಂತ ಹೇಳಿದ್ರೆ ಬಿಲ್ಲು ಅದು ಇದಾಗಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಜಲ್ದಿ ನಾಲಿಗೆ ಹೊಳ್ತಾ ಇಲ್ಲ. ಹೊಟ್ಟೆ ಬರೋ ಅನಿಸ್ತೈತೆ. ಏನು ಮಾಡಲಿ, ಸಿಟ್ಟು ಬಂದರೆ ಯಾರ ಹತ್ರ ತೋರಿಸ್ಕೊಳಕ್ಕಾಗಲ್ಲ. ನಮ್ಮನ್ನು ನಾವು ಸುಮ್ಮನೆ ಇರಬೇಕಷ್ಟೇ. ಯಾರಿಗಾದ್ರೂ ಬೈಯೋಣ ಅಂದರೆ ನಮ್ಮಮ್ಮನೂ ಇಲ್ಲ. ನಮ್ಮಮ್ಮನ ಬೈಯೋಣ ಅಂದರೆ ಬರೋಷ್ಟಿಗೆ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಬೈತಿದ್ದೆ ನಮ್ಮಮ್ಮನ. ಸೊ ಅಮ್ಮ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಹಂಗೆ ಇವ್ರನ್ನಂತರ ಏನೂ ಅನ್ನೋಕ್ಕೆ ಆಗಲ್ಲ. ಯಾಕಂದರೆ ಇವ್ರಿಗಂತರ ಅಡುಗೆನೂ ಬರೋಲ್ಲ. ಒಂದೇ ಮಾಡೋದು ಅವರು. ಅವಲಕ್ಕಿ ಬಿಟ್ಟರೆ ಬೇರೆ ಏನೂ ಬರೋಲ್ಲ. ಅವ್ರೇನು ಮಾಡೋಂಗೂ ಇಲ್ಲ. ಊಟ ಮಾಡಿ ತಟ್ಟೆ ಕೂಡ ಅಲ್ಲೇ ಇಟ್ಬಿಡ್ತಾರೆ. ಬೇರೆ ಎಲ್ಲ ಕಷ್ಟ ನೋಡಿ. ಇದನ್ನು ಮಾಡ್ಕೊಂಡು ಹೋಗೋದು ರೆಡಿ ಆಯಿತು ನೋಡಿರಿ. ಮಸ್ತಾಗಿತ್ತು ರೀ. ಪಲ್ಯ ರೆಡಿ ಆಗಿತ್ತು. ಇನ್ನು ರೊಟ್ಟಿ ಮಾಡೋದು, ಊಟ ಮಾಡೋದು, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು ಇದೆ ನೋಡಿ ಕೆಲಸ. ಗ್ಯಾಸ್ ಗಲೀಜಾಗಿದ್ರೆ ಏನು ತಪ್ಪು ತಿಳ್ಕೊಬೇಡ್ರಿ. ಸ್ವಲ್ಪ ಅನ್ನದ ನೀರೆಲ್ಲ ಚುಡ್ದಿದೆ, ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಕುಕ್ಕರ್ ಸ್ವಲ್ಪ ಹಾಳಾಗಿದೆ. ಏನೋ ಪರವಾಗಿಲ್ಲ, ಒಂದು 5 ನಿಮಿಷ ಆದರೆ ಅಡ್ಜಸ್ಟ್ ಮಾಡ್ಕೊತಾರೆ. ಯಾಕಂದರೆ ಸೆಕ್ಯೂರಿಟಿಗಳು ನಾವೆಲ್ಲ ಒಂದೇ ಗ್ರೂಪ್ ಇರೋದ್ರಿಂದ ಅಡ್ಜಸ್ಟ್ ಮಾಡ್ಕೊತಾರೆ. ಗಾರ್ಮೆಂಟ್ಸಲ್ಲಿ, ಬ್ಯಾಗ್ ಫ್ಯಾಕ್ಟ್ರಿಯಲ್ಲಿ, ಕೆಲವೊಂದು ಆಫೀಸಲ್ಲಿ ಟೈಮಿಂಗ್ಸ್ 1 ಸೆಕೆಂಡ್ ಹಿಂದೆ ಮುಂದೆ ಆದರೆ ಹೆಂಗೆ ಬೈತಾರೆ ಹಬ್ಬ. ಆ ಗಾರ್ಮೆಂಟ್ಸ್ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಯಾಕಂದರೆ ನಾನು ಗಾರ್ಮೆಂಟ್ಸ್ಗೆ ಹೋಗಿದ್ದೀನಿ, ಮುಂಚೆ ಹೋಗಿದ್ದೀನಿ, ಇವಾಗ ಹೋಗ್ತಾಯಿಲ್ಲ. ಗಾರ್ಮೆಂಟ್ಸಲ್ಲಿ ಸ್ವಲ್ಪ ಏನೋ ಪ್ರೊಡಕ್ಷನ್ ಕೊಡಲಿಲ್ಲ ಅಂದರೆ ಏನಕ್ಕೆ ಬಂದಿದ್ದೀರಾ, ಶೋಕಿ ಮಾಡೋಕ್ಕೆ ಬಂದಿದ್ದೀರಾ ನೀವು, ಪ್ರೊಡಕ್ಷನ್ ಕೊಡೋಕ್ಕಾಗಲ್ವ ಅಂತ ಹಿಂಗೆಲ್ಲ ಬೈತಾರೆ. ಗಾರ್ಮೆಂಟ್ಸ್ ಹೋಗೋ ಹೆಣ್ಮಕ್ಳು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಇದು ಏನಂತ. ಹೆಂಗೆಲ್ಲ ಒಂದೊಂದು ಸಾರಿ ಹತ್ಕೊಂಡು ಬರ್ತಾರೆ ಹೆಣ್ಮಕ್ಳು. ನಾನು ನೋಡಿದ್ದೀನಿ, ನಾನು ಕೂಡ ಹತ್ತಿದ್ದೀನಿ. ನನಗೂ ಕೂಡ ಬೈಸ್ಕೊಂಡಿದ್ದೀನಿ. ಆದರೆ ಬೈತಾರೆ ಅಂತ ನಾವು ಬಿಟ್ಟಿಲ್ಲ, ಕೆಲಸ ಮಾಡ್ತಾನೆ ಹೋಗಿದ್ರಿ. ಇವಾಗ ಸದ್ಯಕ್ಕೆ ನಾನು ಬಿಟ್ಟಿದ್ದೀನಿ. ಅಲ್ಲೆಲ್ಲ ಗಾರ್ಮೆಂಟ್ಸಲ್ಲಿ ಹೆಂಗೆ ಅಂದರೆ ಲೆವೆಲಲ್ಲಿ ಚೆನ್ನಾಗೂ ನೋಡ್ತಾನೆ. ಕೆಲವೊಂದು ಟೈಮ್ ಬ್ಯಾಡಾಗಿ ಅಂದರೆ ತುಂಬ ಹೊರಡಾಗಿ ಮಾತಾಡ್ತಾರೆ. ಅಂದರೆ ಏನು ಹೇಳ್ತಾರೆ, ನಮ್ಮ ಕನ್ನಡದಲ್ಲಿ ಹೇಳ್ತೀನಿ, ತುಂಬ ಕೆಟ್ಟದಾಗೂ ಮಾತಾಡ್ತಾರೆ. ಒಂದೊಂದು ಸಾರಿ ಕಣ್ಣಲ್ಲಿ ನೀರು ಹಂಗೆ ಬಂದುಬಿಡುತ್ತೆ. ಯಾಕಪ್ಪ ಬಂದಿದ್ರಿ ಬೆಂಗಳೂರಿಗೆ, ನನಗೂ ಹಂಗೆ ಆಗುತ್ತೆ. ಗಾರ್ಮೆಂಟ್ಸ್ ಅಂದರೆ ಭಯ ಆಗುತ್ತೆ ನನಗೆ ಕೂಡ. ನನ್ನ ಫ್ರೆಂಡ್ ಒಬ್ಬಳು ಗಾರ್ಮೆಂಟ್ಸ್ ಕೆಲಸನೇ ಬಿಟ್ಟಳು. ಯಪ್ಪ ಬೇಡ ಅಂತೇಳಿ ಅವತ್ತೇ ಸಹ ಬಿಟ್ಟಳು. ನಾನು ಕೂಡ ಬಿಟ್ಟಿದ್ದೀನಿ. ಗಾರ್ಮೆಂಟ್ಸಲ್ಲಿ
ದುಡ್ಡು ಚೆನ್ನಾಗಿದೆ ಗಾರ್ಮೆಂಟ್ಸಲ್ಲಿ, ತುಂಬ ದುಡ್ಡಿದೆ. 75,000 ಗಂಟ ತೆಗಿಬೋದು ಅಲ್ಲಿ ಗಾರ್ಮೆಂಟ್ಸಲ್ಲಿ. ಬಟ್ ನಾವು ಹೋಗೋ ಕೆಲಸ ನೆಮ್ಮದಿ ಇದೆ, ಕಿರಿಕಿರಿ ಇರಲ್ಲ, ಜಾಸ್ತಿ ಟೆನ್ಷನ್ ಇರಲ್ಲ. ಅಂದರೆ ಒಂದು 10 ನಿಮಿಷ 5 ನಿಮಿಷ ಲೇಟ್ ಆದರೆ ಏನೂ ಅನ್ನಲ್ಲ. ಬಟ್ ಎನಿ ಟೈಮ್ ಲೇಟ್ ಆದರೆ ಬೈತಾರೆ, ಏನೋ ಅಪರೂಪಕ್ಕೆ ಒಂದೊಂದು ಸರಿ ಲೇಟ್ ಆದರೆ ಏನೂ ಅನ್ನಲ್ಲ ಯಾರೂ. ಬಟ್ ಯಾವಾಗಲೂ ಲೇಟ್ ಮಾಡೋಂಗಿಲ್ಲ. ಸೊ ನಮ್ಮ ಅನುಭವ ಮಾತು ಹೇಳ್ತಾ ಇದ್ದೀನಿ ಫ್ರೆಂಡ್. ಗಾರ್ಮೆಂಟ್ಸ್ ಹೋಗೋ ಹೆಣ್ಮಕ್ಳು ಯಾರಾದರೂ ವಿಡಿಯೋ ನೋಡ್ತಾ ಇದ್ದಾರೆ, ನಿಮ್ಮ ಅನುಭವ ಹೆಂಗಿತ್ತು ಅಂತ ಹೇಳಿ ಗಾರ್ಮೆಂಟ್ಸ್ ಹೋಗೋದು. ರೊಟ್ಟಿ ಮಾಡೋಕ್ಕೆ ಜಿಗಿ ರೆಡಿ ಮಾಡ್ಕೊತಾ ಇದ್ದೀನಿ. ರೊಟ್ಟಿ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ. ಬಕ್ರಿನೂ ಆಯ್ತು ನೋಡ್ರಿ, ಇವಾಗೆಲ್ಲನೂ ಮಾಡಿಟ್ಟಿದ್ದೀನಿ. ಅವ್ರದ್ದು ಊಟ ಆಯಿತು, ಇನ್ನು ಸಂಜೆನೂ ಆಗುತ್ತೆ, ಮತ್ತಂದ್ರೆ ನಾಳೆಗೂ ಬೆಳಗ್ಗೆಗೆ ಆಗುತ್ತೆ ಅನ್ಕೋತೀನಿ. ಇಲ್ಲಾಂದರೆ ಬೆಳಗ್ಗೆ ಇಲ್ಲಾಂದರೆ ಚಪಾತಿ ಇಲ್ಲ ರೊಟ್ಟಿ ಮಾಡಬೇಕು. ಬನ್ನಿ ಫ್ರೆಂಡ್, ನಾನು ಊಟ ಮಾಡ್ತೀನಿ. ಹಸು ಅನ್ನೋದು. ಬನ್ನಿ ಫ್ರೆಂಡ್, ಊಟ ಮಾಡೋಣ. ನಾನು ಕೂಡ ಊಟಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ, ಸೌತೆಕಾಯಿ ಎಲ್ಲ ಉಳ್ಕೊಂಡಿದ್ದೀನಿ. ಸೊ ಹಸು ಅನ್ನೋದು ಎಷ್ಟು ಇದೆ ನೋಡಿರಿ, ಎಷ್ಟೇ ಗಳಿಸಿದ್ರು ಮಂಚಾಗ ಒಂದು ತುತ್ತು ಅನ್ನನೇನಲ್ಲ. ನನಗೆ ಈ ಥರ ರೊಟ್ಟಿ ಅಂದರೆ ತುಂಬ ಇಷ್ಟ ರೀ, ಕೆಂಪು ಸುಡೋದು. ನಾನು ಹೇಳಿದ್ರಲ್ಲಿ ಏನು ತಪ್ಪಿದ್ರೆ ಕ್ಷಮೆ ಇರಲಿ. ಹಸು ಅನ್ನೋ ಎಷ್ಟೇ ಗಳಿಸಿದ್ರು ಮಂಚಾಗ ಒಂದು ತುತ್ತು ಅನ್ನನೇ ನೋಡಿ ತಿನ್ನೋದು. ಹೊಟ್ಟೆ ಎಷ್ಟು ಹಿಡಿಯುತ್ತೆ ಅಷ್ಟೇ ಊಟ ಮಾಡೋದು, ಎಷ್ಟೇ ಗಳಿಸಿದ್ರು. ಏನೇ ಹೇಳ್ತಾರೆ ಅದು ಗಾದೆ ಮಾತು. ಸರಿ, ಊಟ ಮಾಡೋಣ. ಈ ಥರ ಇಷ್ಟ ನನಗೆ ಕುರುಮ್ ತಿನ್ನೋದು. ಓಕೆ, ಮತ್ತೆ ಊಟ ಮಾಡಿ ಸಿಗ್ತೀನಿ ಫ್ರೆಂಡ್ ನಿಮಗೆ. ಬಟ್ಟೆ ಹೊಕ್ಕೊಂಬರಕ್ಕೆ ಹೋಗ್ತಾಯಿದ್ದೀನಿ. ಬಟ್ಟೆ ಹೊಕ್ಕೊಂಬಂದು ಮನೆ ಒರೆಸ್ಕೋಬೇಕು, ತಿರ್ಗಿ ಪಾತ್ರೆ ತೊಳಿಬೇಕು, ಗ್ಯಾಸ್ ಒರೆಸ್ಕೋಬೇಕು. ಎಲ್ಲ ಊಟ ಆಯಿತು, ಎಲ್ಲ ಆಯಿತು. ಎಲ್ಲ ಕೆಲಸ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಇಲ್ಲಿ ಮಾಡಿರೋ ಕೆಲಸಕ್ಕೆ ಇದೆಲ್ಲ ಮನೆಯೇ ಕ್ಲೀನ್ ಆಗ್ತಾಯಿದೆ ನೋಡಿರಿ. ಹಿಟ್ಟು ತರಕ್ಕಂತ ಬಂದಿದ್ರು ನೋಡ್ರಿ, ಗೋಧಿ ಹಿಟ್ಟು ಮಿಲ್ಗೆ. ಆದರೆ 8 ಗಂಟೆಗೆ ಕ್ಲೋಸ್ ಆಗಿದೆ ನೋಡ್ರಿ, ಏನು ಮಾಡೋಕ್ಕಾಗಲ್ಲ. ಎಷ್ಟೇ ಬೇಗ ಬರೋಣ ಅಂದ್ರೂ ಟೈಮ್ ಆಯಿತು. ನಡಿ ಮನೆಗೆ. ಎಷ್ಟು ಕಿಲೋಮೀಟ್ರ್ ಆಗ್ತದ್ರಿ? 3 ಕಿಲೋಮೀಟ್ರ್. 3.5 ಕಿಲೋಮೀಟ್ರ್ ದೂರ ಬಂದ್ರಿ. ಬಟ್ ಅಂಗಡಿ ಕ್ಲೋಸ್ ಆಯಿತು, ಏನೂ ಮಾಡೋಕ್ಕಾಗಲ್ಲ. ಬಂದಿರಿ ನೋಡ್ರಿ, ಗೋಧಿ ಹಿಟ್ಟು ಒಂದು ಸಿಗಲಿಲ್ಲ. ಬಟ್ ಇವು ಮಾತ್ರ ತೊಗೊಂಬಂದೆ. ಸಾಬುದಾಣಿ ಮತ್ತು ಬಟ್ಟೆ ಸೋಪು ಮತ್ತು ಅರಿಶಿನ, ಇವು ಕಾಳು ರೊಟ್ಟಿ ಜೊತೆಗೆ, ಇದು ದೋಸೆಗೆ. ಇಷ್ಟು ಸದ್ಯಕ್ಕೆ ತೊಗೊಂಬಂದಿದ್ದೀನಿ ನೋಡ್ರಿ. ಎಲ್ಲ ಕ್ಲೀನ್ ಆಯಿತು ನೋಡ್ರಿ, ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಫುಲ್ಲು ಮನೆ ಎಲ್ಲ ಕ್ಲೀನ್ ಆಯಿತು. ಪಾತ್ರೆನೂ ತೊಳೆದಾಯ್ತು, ಎಲ್ಲ ತೊಳೆದಿತ್ತು. ಫ್ರೆಂಡ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೂ ಕೆಲಸ ಇದೆ ನೋಡ್ರಿ. ಇದು ಇನ್ನೂ ಶೇಂಗಾ ಕಾಳು ಮಿಕ್ಸಿಗೆ ಹಾಕಬೇಕು, ಪುಡಿ ಬೇಕಲ್ಲ ರೀ ಪಲ್ಯಗೆ, ಬೆಳಗ್ಗೆ ಹೊತ್ತಾಗಲ್ಲ ಅಂತ ಇವಾಗ ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡು. ಈ ವಿಡಿಯೋ ಯಾವುದೇ ಒಂದು ಕಾರಣಕ್ಕೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್.